ನಮ್ಮ ಹತ್ರ 140 ಕುರಿ ಇದಾವಲ್ಲ ಸರ್, ಒಂದ್ ತಿಂಗಳಿಗೆ 1,000 ಲಾಭನೂ ಬರುತ್ತೆ. ಮೇಯ್ಸೋದು 2 ತಿಂಗಳ ಸರ್. ನಾವು ಮೇಯ್ಸೋದು ಒಂದು ತಿಂಗಳಿಗೆ 140 ಬರಂದ್ರೆ 1,40,40,000 ರೂಪಾಯಿ. 2 ತಿಂಗಳಂದ್ರೆ 2,80,000 ರೂಪಾಯಿ ಆಯ್ತು ಸರ್. ನಾವು ನಮ್ಮ ಹತ್ರ 140 ಕುರಿ ಇದಾವಲ್ಲ ಸರ್, ಒಂದ್ ತಿಂಗಳಿಗೆ 1,000 ಲಾಭನೂ ಬರುತ್ತೆ. ಇದನ್ನ ಮೇಯ್ಸೋದು 2 ತಿಂಗಳ ಸರ್. ನಾವು ಮೇಯ್ಸೋದು ಒಂದು ತಿಂಗಳಿಗೆ 140 ಬರಂದ್ರೆ 1,40,40,000 ರೂಪಾಯಿ. 2 ತಿಂಗಳಂದ್ರೆ 2,80,000 ರೂಪಾಯಿ ಆಯ್ತು ಸರ್. ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಇಷ್ಟು ಬರ್ತಿತ್ತ ಸರ್, ನಾವು ಯಾವ್ದಕ್ ಕಡಿಮೆ ಇದೀವಿ ಸರ್. ನಾವು ಡಿಗ್ರಿ ಓದಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು ಸರ್, ನಾವು ಹೋಗಿಲ್ಲ. ಇದರಲ್ಲೇ ನಾವು ನಮ್ಮ ಬದುಕನ್ನ ಕಟ್ಕೊಂಡಿದೀವಿ. ಈ ಕುರಿ ಬಿಸಿನೆಸ್ ಏನೈತಲ್ಲ, ಒಂಥರ ATM ಇದ್ದಂಗೆ ಸರ್. ರೈತರು ಏನಂದ್ರ ಒಳ್ಳೆ ಆದಾಯ ಮಾಡ್ಬೇಕಪ್ಪ ಅಂದ್ರ ಸರ್, ಕೆಂಗೂರಿನೇ ಸಾಕಾಣಿಕೆ ಮಾಡ್ಬೇಕು. ಮಾರ್ಕೆಟಿಂಗ್ ಚೆನ್ನಾಗೈತೆ, ಮತ್ತೆ ಗ್ರೋತಿಂಗ್ ಚೆನ್ನಾಗೈತೆ. ಸಣ್ಣ ಮರಿ ತಗೊಂಬಂದು ಯಾವ್ದೇ ಕಾರಣಕ್ಕೂ ಸಾಕ್ಬೇಡಿ. ಒಂದು 15 kg ಮಿನಿಮಮ್ ಮರಿ ಇರ್ಬೇಕು ಸರ್. ಒಂದು 2 ಇಂಚ್ ಕೊಂಬ್ ಬಂದಿರ್ಬೇಕು. ಆ ತರ ಮರಿ ತಗೊಂಬಂದು ಸಾಕಾಣಿಕೆ ಮಾಡಿದ್ರಿ ಸರ ಒಳ್ಳೆ ಲಾಭ ಮಾಡಬಹುದು ಸರ. ಹೊಸದಾಗಿ ಸಾಕಾಣಿಕೆ ಮಾಡ್ಬೇಕನ್ನೋರು ಆದಷ್ಟು ಹುಷಾರಾಗಿ ಮರಿನು ತಗೊಳ್ಳಿ. ಸ್ಟಾರ್ಟಿಂಗ್ ಒಂದು 50-100 ಹಾಕಕ್ ಹೋಗ್ಬೇಡ್ರಿ ಯಾವ್ದೇ ಕಾರಣಕ್ಕೂ. ಎಷ್ಟು ಅನುಭವ ಐತೆ ಅಂದ್ರೆ ಹಾಕಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಒಂದು 20 ಮರಿ ತಗೊಳ್ಳಿ. ಯಾರ ಅನುಭವ ಐತೆ ಅಂತವ್ರಿಂದ ಮರಿ ತಗೊಂಡು 20 ಮರಿಯಿಂದ 100 ಮರಿ ಸಾಕೋ ಕೆಪಾಸಿಟಿ ತಾನೇ ಬರುತ್ತೆ ಸರ್. ಅದು ಸರ್, ಈ ಕುರಿ ಸಾಕಾಣಿಕೆ ಏನೈತಲ್ಲ ಸರ್, ಇದ್ರಾಗ ಏನು ನಾವು ಜಾಸ್ತಿ ಕಷ್ಟ ಪಡ್ಬೇಕನ್ನೋದು ಏನಿಲ್ಲ ಸರ್. ಬೆಳಗ್ಗೆ 1 ಅವರ್, ಮಧ್ಯಾಹ್ನ 1 ಅವರ್, ಮತ್ತೆ ಸಾಯಂಕಾಲ 1 ಅವರ್ ಇದ್ರಲ್ಲಿ ಕೆಲಸ ಮಾಡ್ಬೇಕು ಸರ್. ಎನಿ ಟೈಮ್ ಕೆಲಸ ಏನು ಇರಲ್ಲ ಸರ್. ಕುರಿನ ರೈತರ ಮಕ್ಕಳೇ ಸಾಕಾಣಿಕೆ ಮಾಡ್ಬೇಕಂತ ಏನಿಲ್ಲ ಸರ್. ನಮ್ಮಂತ ಯುವಕರಾಗಿರ್ಬೋದು, ಮತ್ತೆ ಗೌರ್ಮೆಂಟ್ ಕೆಲಸ ಮಾಡೋರು ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಬೇರೆ ಬೇರೆ ಕೆಲಸ ಮಾಡೋರು ಇದನ್ನು ಸಾಕಾಣಿಕೆ ಮಾಡ್ಬೋದು ಸರ್. ನಮಸ್ಕಾರ, ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ. ನಮ್ದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕೂಕನಪಳ್ಳಿ ಅಂತ ಹೇಳಿ ಸರ್ ನಮ್ಮೂರು. ಕುರಿ ಒಂಥರ ATM ಇದ್ದಂಗೆ ಸರ್. ನೋಡ್ಬೋದು ನಮ್ಮ ಶೆಡ್ ಅಲ್ಲೆಲ್ಲ ಈಗ ಸುಮಾರು 140 ಮರಿ ನಾವು ಸಾಕಾಣಿಕೆ ಮಾಡಿದ್ದೀವಿ ಸರ್ ಈಗ.